ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿ, ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2026ರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಷಯ ಸಮಾಜಶಾಸ್ತ್ರ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಕೆಲವು ಪ್ರಶ್ನೆಗಳನ್ನು ಈ 2025ರ ಪೂರ್ವ ಸಿದ್ಧತಾ ಪರೀಕ್ಷೆಯ ಅನುಗುಣವಾಗಿ ನಿಮಗೆ ನಾಳೆ ನಡೆಯುವಂತಹ ಒಂದು ದ್ವಿತೀಯ PUC ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜಶಾಸ್ತ್ರ ವಿಷಯಕ್ಕೆ ಕೆಲವು ಇಂಪಾರ್ಟೆಂಟು ಮತ್ತು ಇವು ಪ್ರಶ್ನೆಗಳು ನಿಮಗೆ 5 ಅಂಕದ ಮತ್ತು 10 ಅಂಕದ 2 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಅವನ್ನ ಇಲ್ಲಿ ಗಮನಿಸ್ತಾ ಹೋಗಿ. ಜೊತೆಗೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ 4ರಿಂದ 5 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಸಹ ಬರುವಂಥದ್ದು. ಸೊ ಅವೆಲ್ಲವನ್ನು ನೀವು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ. ಭಾಗ ಎ ಭಾಗಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ತೀರಿ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಅಂತಂದರೆ ಆಯ್ಕೆ ಡಿ ಇದೆ 973. ಇದು ಸರಿಯಾದ ಉತ್ತರ. ಇನ್ನು ಹೇಳಿಕೆಯನ್ನು ಕೊಡ್ತಾರೆ ನಿಮಗೆ. ಇಲ್ಲಿ ಹೇಳಿಕೆಯನ್ನು ಕೊಟ್ಟು ಹೇಳಿಕೆಗಳನ್ನು ಓದಬೇಕು. ಹೇಳಿಕೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಬಿ ಕಾರಣ ಕೊಡ್ತಾರೆ. ಈ 4 ಕಾರಣಗಳು ಯಾವುದು ಸರಿ ಇದೆ ಅಂಥೇಳಿ ನೀವು ಅದನ್ನು ಹೇಳಬೇಕು. ಅಲ್ಲಿ ಆಯ್ಕೆ ಡಿ ಇದೆ ನೋಡಿ, ನೀವೆಲ್ಲ ಇಲ್ಲಿ ನೋಡ್ತಿರಲ್ಲ, 2 ಮತ್ತು 3 ಇವೆರಡೂ ಸರಿಯಾಗಿವೆ ಅಂತ ಹೇಳ್ತಾರೆ ಅವರು. 2 ಮತ್ತು 3 ಪರಿಶಿಷ್ಟ ಜಾತಿ ಬುಡಕಟ್ಟುಗಳಿಗೆ ಸಂವಿಧಾನ ಸೌಲಭ್ಯಗಳನ್ನು ನೀಡಲಾಗಿದೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ ಅಂಥೇಳಿ. ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. 3ನೇ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬರುವಂಥದ್ದು, ಇದು ನೆನಪಿರಲಿ, ಇದು ಇಂಪಾರ್ಟೆಂಟು. ಯಾಕೆ ಸರ್ ಅಂತಂದರೆ ಈ ಪ್ರಶ್ನೆ ಭಾಳ ಸರಿ ಕೇಳಿದ್ದಾನೆ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು GS ಗುರ್ರಿ ಅಂತ ಹೇಳ್ತೀವಿ. ಭೂಮಿ ಹಕ್ಕಿಗಾಗಿ ಸ್ವಾತಂತ್ರ್ಯ ನಂತರ ನಡೆದ ಹೋರಾಟ, ಮೊದಲ ಹೋರಾಟ ಅಂದರೆ ಅದು ಕಾಗೋಡು ಸತ್ಯಾಗ್ರಹ ಅಂತ ಹೇಳ್ತೀವಿ. ಬಹು ಆಯ್ಕೆಯಲ್ಲಿ 5ನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಜಾಗತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸೋರು ಥಿಯೋಡಿಯರ್ ಲಿವಿಟ್ ಅಂಥೇಳಿ. ಯಾರೀ? ಥಿಯೋಡಿಯರ್ ಲಿವಿಟ್ ಅಂಥೇಳಿ. ಸೊ ಈ ರೀತಿ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆಯಲ್ಲಿ ಮಿನಿಮಮ್ 2 ಕ್ವಶನ್ ಆದರೂ ಬರ್ತವೆ. ಗಮನಿಸಿರಿ, ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳಗಳನ್ನು ನೀವೇನು ಮಾಡಬೇಕು, ಒಂದೊಂದಾಗೆ ನೋಡ್ಕೊತ ಹೋಗಬೇಕು. ಭಾರತದ ಪ್ರಾಚೀನ ನಾಗರಿಕತೆ ಅದು ಸಿಂಧು ನಾಗರಿಕತೆ. ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ನೆನಪಿರಲಿ, ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬರ್ತದೆ. ಲಿಜ್ಜಿತ್ನ ಕೇಂದ್ರ ಕಚೇರಿ ಭಾಳ ಸರಿ ಕೇಳಿದ್ದಾನೆ, ಈ ವರ್ಷ ಕೇಳ್ತಾನೆ, ಮುಂಬೈಯಲ್ಲಿದೆ. ಕರ್ನಾಟಕ ರೈತ ಸಂಘ ಸ್ಥಾಪನೆ ಆದ 1990ರಲ್ಲಿ. ಭಾರತದ ಮೊದಲ ದಿನಪತ್ರಿಕೆ ಸಂವಾದ ಕೌಮುದಿ ಅಂಥೇಳಿ ಉತ್ತರವನ್ನು ಇಲ್ಲಿ ಹೇಳ್ಬೋದು. ಇನ್ನು ಹೊಂದಿಸಿ ಬರೀ ಕಡೆ ಹೋಗ್ತೀನಿ ನಾನಿಲ್ಲಿ. ನಿಮಗೆ 3ರಿಂದ ಕಡ್ಡಾಯವಾಗಿ 4 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಹಾಗಾದರೆ ಉತ್ತರವನ್ನು ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೀವೆಲ್ಲ ಇಲ್ಲಿ ನೋಡ್ತೀರಿ, ರಾಷ್ಟ್ರೀಯ ಭಾವೈಕ್ಯತೆ ಡಾಕ್ಟರ್ ಸಂಪೂರ್ಣಾನಂದ್ ಅವರು. ನೆಕ್ಸ್ಟು ಬುಡಕಟ್ಟು ಪಂಚಶೀಲ ತತ್ವ ಜವಾಹರ್ಲಾಲ್ ನೆಹರು ಅವರು. ಸೂಕ್ಷ್ಮ ಹಣಕಾಸು ಅಂತ ಕೇಳ್ತಾರೆ. ಸೂಕ್ಷ್ಮ ಹಣಕಾಸು ಅಂತಂದರೆ ಮೊಹಮ್ಮದ್ ಯೂನೆಸ್. ಕಾಣದ ಕೈ ಆಡಮ್ ಸ್ಮಿತ್. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಡಾಕ್ಟರ್ MS ರಾವ್. ಸೊ ಇವೆಲ್ಲವೂ ಹೊಂದಿಸಿ ಬರೀ ಪ್ರಶ್ನೆಗಳಾದರೆ, ಇನ್ನು 1 ಅಂಕದ ಪ್ರಶ್ನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಭಾರತದ ಯಾವುದಾದ್ರೂ ಪ್ರಾಚೀನ ಹೆಸರು ಅಂತ ಕೇಳ್ತಾರೆ. ಇಲ್ಲಿ ನಾವು ಭಾರತದ ಪ್ರಾಚೀನ ಹೆಸರುಗಳು ಅಂತಂದರೆ ಭರತಖಂಡ, ಭರತವರ್ಷ, ಜಂಬೂ ದ್ವೀಪ ಅಂತ ನಾವು ಇದು ಕರಿಬೋದು. ಉತ್ತರ ತಪ್ಪಾಗಿದೆ, ಜಂಬೂ ದ್ವೀಪ ಅಂತಲೂ ಕರಿಬೋದು. ಅವಿಭಕ್ತ ಕುಟುಂಬದ ಬೃಹತ್ ಮನೆ ಅಂತಂದರೆ ಅದನ್ನು ಕರೆದವ್ರು ಯಾರು ಅಂತಂದರೆ ಸರ್ ಹೆನ್ರಿ ಮೆನ್ ಅಂತ ಹೇಳ್ತೀವಿ. ಭೂ ಸುಧಾರಣೆಯ ತತ್ವವನ್ನು ಅಂದರೆ ಉಳುವವನೇ ಭೂಮಿಯ ಒಡೆಯ ಅಥವಾ ಭೂ ರಹಿತ ರಿಗೆ ಭೂಮಿ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಮಾರುಕಟ್ಟೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ವಸ್ತುಗಳನ್ನು ಖರೀದಿ ಮಾಡೋದು ಅಥವಾ ಮಾರುವ ಒಂದು ಸ್ಥಳಕ್ಕೆ ಮಾರುಕಟ್ಟೆ ಅಂತ ಕರಿತೀವಿ. ಭಾರತದ ಯಾವುದಾದ್ರೂ 2 ಮಹಿಳಾ ಸಂಘಟನೆ ಹೆಸರಿ ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ಭಗಿನಿ ಸಮಾಜ ಅಂಥೇಳಿ.
ಸೊ ಈ ರೀತಿ ನೀವು ಉತ್ತರವನ್ನು ಅಲ್ಲಿ ಬರಿತಾ ಹೋಗಬೇಕು. ಇನ್ನು ಭಾಗ ಬಿಗೆ ಸಂಬಂಧಪಟ್ಟಂತೆ ನಿಮಗೆ ಬರೆಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ, ಗಮನದಲ್ಲಿಟ್ಟುಕೊಳ್ಳಿ. ರಾಷ್ಟ್ರೀಯ ಭಾವೈಕ್ಯತೆ 2 ಸವಾಲುಗಳು ಅಂದರೆ ಕೋಮುವಾದ ಮತ್ತು ಭಾಷಾವಾರು, ಕರ್ನಾಟಕದ 2 ಪ್ರಬಲ ಜಾತಿಗಳು ಲಿಂಗಾಯತ ಮತ್ತು ಒಕ್ಕಲಿಗ. ಒಟ್ಟು 5 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳನ್ನು ತಿಳಿಸಿ. IRDPಯನ್ನು ವಿಸ್ತರಿಸಿ ನನಗೆ ಕಮೆಂಟಲ್ಲಿ ನೀವು ಇದನ್ನು ತಿಳಿಸ್ಬೇಕು. ನೆಕ್ಸ್ಟು ಮ್ಯಾಕ್ಡೊನಾಲ್ಡೀಕರಣ 2 ಮಾರ್ಗದರ್ಶನ ತತ್ವಗಳನ್ನು ತಿಳಿಸಿ. ನಾನು ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ 2026 ಅಪ್ರಿಪ್ಟಲ್ಲಿ ಪ್ರಶ್ನೆ ಬಂದಿದೆ. ಸಾಮಾಜಿಕ ಚಳವಳಿ 2 ಮೂಲಾಂಶಗಳು ನಾಯಕತ್ವ ಮತ್ತು ಸಂಘಟನೆ ಸಿದ್ಧಾಂತ ಅಂತ ಹೇಳ್ತೀವಿ. ಪಾಶ್ಚಾತ್ಯೀಕರಣದ 2 ಕ್ಷೇತ್ರಗಳಂತಂದರೆ ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು. ಆಧುನೀಕರಣವನ್ನು ವ್ಯಾಖ್ಯಾನಿಸಿ ಅಂತೇಳಿ ಕ್ವಶನ್ ಇದೆ. ಸೊ ಪ್ರಶ್ನೆಗಳನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಹೋದ್ರಾಗ ನಿಮ್ಗೆ ಒಂದೊಂದಾಗಿ ಅಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಇನ್ನು 5 ಅಂಕದ ಪ್ರಶ್ನೆಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. 6 ಪ್ರಶ್ನೆಗಳನ್ನು ಬರೀಬೇಕು. ಇಲ್ಲಿ ಕಡ್ಡಾಯ ಯಾವ್ಯಾವ ಬರ್ತವೆ ಅನ್ನೋದನ್ನು ಹೇಳ್ತೀನಿ, ಅವನ್ನ ನೀವು ಓದ್ಕೊಳ್ಳಿ. ಒಂದನೇದು ಡಾಕ್ಟರ್ BS ಗುಹಾರ ಭಾರತೀಯ ಜನ, ಇದು ಕಡ್ಡಾಯವಾಗಿ ಬಂದೇ ಬರ್ತದೆ, ವರ್ಗೀಕರಣ. ಇನ್ನು ಅಸ್ಪೃಶ್ಯ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ, ಇದು ಸಹ ಬರ್ತದೆ. ಮಹಿಳಾ ಸಬಲೀಕರಣ ತಂತ್ರಗಳು, ಅವಿಭಕ್ತ ಕುಟುಂಬ ಲಕ್ಷಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನರಸಿಂಗ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಟಿಪ್ಪಣಿ ಬರೆಯಿರಿ. ಈ ಪ್ರಶ್ನೆ ನಿಮಗೆ ಒಂದು ಸಾರಿ ಕಡ್ಡಾಯವಾಗಿ ಬಂದಿದೆ. ಇನ್ನು ಪುಷ್ಕರ ಜಾತ್ರೆ, ವಾರ್ಷಿಕ ಜಾತ್ರೆ, ಇದನ್ನು ಭಾಳ ಸಾರಿ ಕೇಳ್ತಾನೆ, ಸೊ ನೆನಪಿರಲಿ. ಸಮೂಹ ಮಾಧ್ಯಮ ಕಾರ್ಯಗಳನ್ನು ವಿವರಿಸಿ ಮತ್ತು ಸಂಸ್ಕೃತೀಕರಣದ ಪ್ರಮುಖ ಅಂಶಗಳು ಅಂತ ಹೇಳ್ತಾರೆ. ಈ ಪ್ರಮುಖವಾಗಿ ಇಲ್ಲಿ ನಿಮಗೆ ಈ ಒಟ್ಟು 8 ಪ್ರಶ್ನೆಯಲ್ಲಿ ನಿಮಗೆ 4 ಪ್ರಶ್ನೆಗಳು ಮಾತ್ರ ಕಡ್ಡಾಯವಾಗಿ ಬರ್ತವೆ ಇಲ್ಲಿ. ಸೊ ಅದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಬೇಕು. ಇನ್ನು ನೇರವಾಗಿ ನಾನು 10 ಅಂಕದ 2 ಪ್ರಶ್ನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಜನಸಂಖ್ಯಾ ಚಿತ್ರಣ ಪ್ರಮುಖ ಲಕ್ಷಣ, ಇದು ಕಡ್ಡಾಯವಾಗಿ ಬರ್ತದೆ, ನೆನಪಿರಲಿ. ಜಾತಿಯ ಅರ್ಥವನ್ನು ತಿಳಿಸಿ ಅದರ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳು, ಇದು ಕಡ್ಡಾಯವಾಗಿ ಬರ್ತದೆ. ನಿಮಗೆ 2024ರಲ್ಲಿ ಈ ಪ್ರಶ್ನೆ ಕೇಳಿದ್ರು, 25ರಲ್ಲಿ ಕೇಳಿದ್ದಾರೆ. ಈ ವರ್ಷವೂ ಬರುವಂಥ ಸಾಧ್ಯತೆ ಇರ್ತದೆ. 37ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ವಿವರಿಸಿ ಅಂತ ಕೊಡ್ತಾರೆ. ಸೊ ಯಾವ ರೀತಿ ಪ್ರಶ್ನೆಗಳು ಇಲ್ಲಿ ನಿಮಗೆ 2 ನಾನು ಕಡ್ಡಾಯವಾಗಿ ಕೊಡ್ತೀನಿ. ಈ 4ರಲ್ಲಿ 2 ಮತ್ತೆ ನಿಮಗೆ ಕಡ್ಡಾಯವಾಗಿ ಪ್ರಶ್ನೆ ಬರ್ತವೆ. ಸೊ ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆ ಪತ್ರಿಕೆ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ರಾಧೇ ರಾಧೇ. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇ. ಆತ್ಮೀಯ ವಿದ್ಯಾರ್ಥಿ, ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2025 2026 ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಷಯ ಸಮಾಜಶಾಸ್ತ್ರ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಕೆಲವು ಪ್ರಶ್ನೆಗಳನ್ನು ನಿಂಗೇನು ಬೇಕೀಗ? ಪುಗ್ಗ ಬೇಕಾ? ಏನು ಬೇಕು ನಿಂಗೆ? ಹಾಂ, ಏನತ್ತ?